ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಅಂತಕ್ಕಂಥದ್ದನ್ನು ವೇವ್ ಮೋಷನ್ಗೆ ಹೋಲಿಸ್ಬೋದು. ಯಾಕೆ ಅಂತಂದರೆ ಅಪ್ ಆ್ಯಂಡ್ ಡೌನ್ಸ್ ಅಂತಕ್ಕಂಥದ್ದು ಲೈಫಲ್ಲಿ ಸರ್ವೇ ಸಾಮಾನ್ಯ ಆಗಿರುತ್ತೆ. ಅದರಲ್ಲೂ ವೈಫ್ ಆ್ಯಂಡ್ ಹಸ್ಬೆಂಡ್ ರಿಲೇಷನ್ಶಿಪ್ಪಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಅಂತಕ್ಕಂಥದ್ದು ಇದ್ದೇ ಇರುತ್ತೆ. ಅದನ್ನು ಓವರ್ಕಮ್ ಮಾಡಿ ನಾವು ಯಾವ ರೀತಿ ನಮ್ಮ ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಸಕ್ಸಸ್ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನಮ್ಮ ಸಕ್ಸಸ್ಫುಲ್ ಮ್ಯಾರೇಜ್ ಲೈಫ್ ಅಂತಕ್ಕಂಥದ್ದು ನಮ್ಮ ಕೈಯಲ್ಲೇ ಇರೋದ್ರಿಂದ ಅದನ್ನು ಫಾಲೋ ಮಾಡಲಿಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ಹಾಗೂ ನನ್ನ ಸುತ್ತಮುತ್ತಲಿನ ಫ್ರೆಂಡ್ ಸರ್ಕಲಲ್ಲಿ ಅವರು ಪಡ್ಕೊಂಡಂತಹ ಮ್ಯಾರೇಜ್ ಎಕ್ಸ್ಪೀರಿಯನ್ಸಸ್ಸನ್ನು ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಮ್ಯಾರೇಜನ್ನು ಸಕ್ಸಸ್ಫುಲಿ ಲೀಡ್ ಮಾಡಲಿಕ್ಕಾಗ್ಬೋದು ಅಥವಾ ಸಕ್ಸಸ್ಫುಲಿ ಮುಂದಕ್ಕೆ ತಗೊಂಡು ಹೋಗ್ಲಿಕ್ಕಾಗ್ಬೋದು, ಅಥವಾ ಕಪಲ್ಸ್ ಆಗಿ ನಾವು ಯಾವ ರೀತಿ ಹೊಂದ್ಕೊಂಡು ಹೋಗಬೇಕು ಅಥವಾ ಹೊಂದ್ಕೊಂಡು ಹೋದರೆ ಹೇಗಿರುತ್ತೆ, ಹೊಂದ್ಕೊಂಡು ಹೋಗದೇ ಇದ್ದರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ಕೊಟ್ಟಿದ್ದೀನಿ. ನಾನೇನು ದೊಡ್ಡ ಸೈಕಾಲಜಿಸ್ಟ್ ಅಂತ ಅಲ್ಲ. ನನಗೆ ಗೊತ್ತಿರುವಂಥ ಇನ್ಫಾರ್ಮೇಷನ್ ನನ್ನ ಸೆಲ್ಫ್ ಎಕ್ಸ್ಪೀರಿಯನ್ಸಿಂದ ಮತ್ತು ಕೆಲವರ ಒಂದು ಜ್ಞಾನದಿಂದ ತಿಳ್ಕೊಂಡಿರ್ತಕ್ಕಂಥದ್ದಾಗಿರ್ಬೋದು ಅಥವಾ ನನ್ನ ಸೆಲ್ಫ್ ನಾಲೆಡ್ಜ್ ಆಗಿರ್ಬೋದು, ಅದರ ಒಂದು ಮೂಲಕ ನಾನು ನಿಮಗೆ ಶೇರ್ ಮಾಡ್ತಾ ಇರ್ತಕ್ಕಂಥದ್ದು. ಹೋಪ್ ಯು ಆಲ್ ಲೈಕ್ ದಿಸ್ ವಿಡಿಯೋ. ಅಂದ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಈ ಮುಂಚೆ ನಾನು ಇನ್ನೂ ಉಪಯೋಗವಾಗುವಂತಹ ಕೆಲವೊಂದು ವಿಡಿಯೋಗಳನ್ನು ಮಾಡಲಾಗಿದೆ, ಅದನ್ನು ಸಹ ವಾಚ್ ಮಾಡಿ. ಇನ್ನೂ ಹೆಚ್ಚು ಒಳ್ಳೆ ವೀಡಿಯೋಸನ್ನು ಮಾಡ್ತಾ ಇರ್ತೀನಿ. ಸೊ ಆ ಒಂದು ಫ್ಯೂಚರ್ ವೀಡಿಯೋಸನ್ನೆಲ್ಲ ನೀವು ಮಿಸ್ ಮಾಡ್ಕೊಳ್ದೇ ಇರಬೇಕು ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮದುವೆ ಅನ್ನೋದು ಕೇವಲ ಇಬ್ಬರು ವ್ಯಕ್ತಿಗಳನ್ನು ಒಂದು ಮಾಡ್ತಕ್ಕಂಥದ್ದು ಮಾತ್ರ ಅಲ್ಲ, ಮಿಗಿಲಾಗಿ ಎರಡು ಕುಟುಂಬಗಳನ್ನು ಒಂದು ಮಾಡ್ತಕ್ಕಂಥದ್ದಾಗಿದೆ. ಅಂದರೆ ಎರಡು ಬೇರೆ ಬೇರೆ ಅಭಿರುಚಿ ಉಳ್ಳಂತಹ ಬೇರೆ ಬೇರೆ ಒಂದು ಅಂಶಗಳನ್ನು ಒಳಗೊಂಡಂತಹ ಕುಟುಂಬಗಳನ್ನು ಒಂದು ಮಾಡುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ ಮದುವೆ ಅಂತಕ್ಕಂಥದ್ದು. ಇಷ್ಟಕ್ಕೂ ನಾವು ಮದುವೆ ಮಾಡ್ಕೊಳ್ಳುವಂಥ ಉದ್ದೇಶ ಆದರೂ ಏನು? ಖಂಡಿತವಾಗಿಯೂ ನಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಈ ಒಂದು ಮದುವೆ ಸಂಬಂಧ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಹೊಸ ಸಂಬಂಧಗಳನ್ನು ಬೆಸೆದುಕೊಳ್ಬೇಕಾಗುತ್ತೆ. ಸೊ ಮಾನಸಿಕವಾಗಾಗ್ಬೋದು, ದೈಹಿಕವಾಗಾಗ್ಬೋದು, ಅನೇಕ ರೀತಿಯ ಅವಶ್ಯಕತೆಗಳು ಅಥವಾ ನೀಡ್ಸ್ ಅಂತ ಏನು ಹೇಳ್ತೀವಿ, ಅವುಗಳಿಗೋಸ್ಕರ ನಾವು ಮದುವೆ ಅಂತಕ್ಕಂಥ ಒಂದು ಸಂಬಂಧವನ್ನು ಬೆಸೆದುಕೊಳ್ಬೇಕಾಗತ್ತೆ. ಮದುವೆ ಅನ್ನೋದು ಕೇವಲ ನಮ್ಮ ಹ್ಯಾಪಿನೆಸ್ ಮಾತ್ರ ಅಲ್ಲ, ನಮ್ಮ ಕುಟುಂಬದ ಸಂತೋಷದೊಂದಿಗೂ ಸಹ ಕೂಡಿರುತ್ತೆ. ಸೊ ಹಾಗಾಗಿ ಮದುವೆ ಅಂತಕ್ಕಂಥ ಸಂಬಂಧವನ್ನು ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಮ್ಮ ಸಂಸ್ಕೃತಿ ಆಗಿರೋದ್ರಿಂದ ನಮ್ಮ ಪಾರ್ಟ್ನರ್ ಜೊತೆಗೆ ನಮ್ಮ ಕುಟುಂಬವನ್ನು ನಾವು ಅನುಸರಿಸ್ಕೊಳ್ತಾ ಹೊಂದ್ಕೊಳ್ತಾ ಸಾಗೋದು ತುಂಬಾ ಮುಖ್ಯ ಆಗುತ್ತೆ. ನೀವು ಯಾವ ರೀತಿಯಾಗಿ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಬೇರೆ ಒಂದು ಫ್ಯಾಮಿಲಿನ ನಿಮ್ಮವರು ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳೋ ಮೆಚ್ಯೂರಿಟಿ ನಿಮಗಿರುತ್ತೋ, ಹಿರಿಯರಾಗಿ ಅಥವಾ ನಿಮ್ಮನ್ನು ಹೊರಗಡೆಯಿಂದ ಬಂದಿರತಕ್ಕಂಥ ಹೆಣ್ಣುಮಗು ಅಂತ ಅಥವಾ ತಂದೆ ತಾಯಿನ ತನ್ನ ಓನ್ ಫ್ಯಾಮಿಲಿನ ಬಿಟ್ಟು ಬಂದಿರೋ ಹೆಣ್ಮಗು ಅಂತ ನಿಮ್ಮನ್ನು ಅವರ ಒಂದು ಮಗಳಿಗಿಂತ ಹೆಚ್ಚಾಗಿ ನೋಡುವಂತಹ ಕುಟುಂಬ ಸಿಗ್ತಾ ಇದೆ ಅನ್ನೋ ಹಾಗಿದ್ದರೆ ಮಾತ್ರ ಹೊಂದ್ಕೊಳ್ಳಿ. ಅದರ್ವೈಸ್ ನೀವು ಯಾವುದೇ ಕಾರಣಕ್ಕೂ ಹೊಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಗೌರವ ಅವಮಾನಗಳನ್ನು ಸಹಿಸಿಕೊಂಡು ಟಾರ್ಚರ್ ಅನುಭವಿಸ್ಕೊಂಡಿರೋವಂಥ ಅವಶ್ಯಕತೆ ಇಲ್ಲ. ಬಿ ಆನ್ ಯುವರ್ ಓನ್ ಇಂಡಿಪೆಂಡೆಂಟ್ ಲೈಫ್. ಆ್ಯಂಡ್ ನೀವು ಪಾರ್ಟ್ನರ್ ಜೊತೆಗೆ ಎಷ್ಟು ಖುಷಿಯಾಗಿದ್ದೀರಾ ಆ್ಯಂಡ್ ಎಷ್ಟು ಸಪೋರ್ಟ್ ನಿಮಗೆ ಸಿಗ್ತಾ ಇದೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅನ್ನೋದು ನನ್ನ ಒಂದು ಒಪಿನಿಯನ್. ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಯಾವಾಗ ಇಬ್ಬರ ನಡುವೆ ಬೆಳೆಯುತ್ತೆ ಅನ್ನೋದಾದರೆ, ಇಬ್ಬರಿಗೂ ಸಹ ಆಲಿಸುವಂಥ ಅಥವಾ ಕೇಳಿಸ್ಕೊಳ್ಳುವಂಥ ಪೇಷನ್ಸ್ ಇರಬೇಕಾಗುತ್ತೆ. ಹಾಗೂ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತಕ್ಕಂಥದ್ದು ಇಬ್ಬರ ನಡುವೆ ಇರಬೇಕಾಗುತ್ತೆ. ಸೊ ಹೀಗಿರುವಾಗ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇಬ್ಬರ ನಡುವೆ ಬೆಳೆಯುತ್ತೆ ಅಂತ ಅನ್ಬೋದು. ಹೀಗಿದ್ದರೆ ಮಾತ್ರ ಒಬ್ಬರ ಆಲೋಚನೆಗಳು ಇನ್ನೊಬ್ಬರಿಗೆ, ಒಬ್ಬರ ಎಮೋಷನ್ಸ್ ಅಂತಕ್ಕಂಥದ್ದು ಇನ್ನೊಬ್ಬರಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಇನ್ನೂ ಹೆಚ್ಚು ಹೇಳೋದಾದರೆ, ಇಬ್ಬರ ನಡುವೆ ರೆಸ್ಪೆಕ್ಟ್ ಮಾಡುವಂತಹ ಈ ಒಂದು ಮ್ಯೂಚುವಲ್ ಡಿಫ್ರೆನ್ಸಸ್ ಇದ್ದರೂ ಸಹ ಒಬ್ಬರ ವ್ಯತ್ಯಾಸಗಳನ್ನು ಇನ್ನೊಬ್ಬರು ಆಕ್ಸೆಪ್ಟ್ ಮಾಡಿಕೊಂಡು ರೆಸ್ಪೆಕ್ಟ್ ಮಾಡುವಂತಹ ಒಂದು ಮನೋಭಾವ ಇದ್ದರೆ ಇನ್ನೂ ಒಳ್ಳೆಯದು. ಒಬ್ಬರು ಮಾಡಿರ್ತಕ್ಕಂಥ ತಪ್ಪಿಗೆ ಇನ್ನೊಬ್ಬರು ಕ್ಲಾರಿಫಿಕೇಷನನ್ನು ಕೇಳೋದ್ರ ಮುಖಾಂತರ ಅದನ್ನು ಸಾರ್ಟ್ ಔಟ್ ಮಾಡ್ಕೊಳ್ಳುವಂತಹ ಮನೋಭಾವ ಇದ್ದರೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇಬ್ಬರ ನಡುವೆ ಬೆಳೆಯುತ್ತೆ. ಇದರಿಂದ ಒಳ್ಳೆ ನಂಬಿಕೆ ಅಂತಕ್ಕಂಥದ್ದು ಇಬ್ಬರ ನಡುವೆ ಬೆಳೆಯುತ್ತೆ ಅಂತ ಹೇಳ್ಬೋದು. ಹಾಗೆ ಮೇಯ್ನ್ ಇಂಪಾರ್ಟೆಂಟ್ಲಿ
ಒಬ್ಬರು ಮಾಡಿರ್ತಕ್ಕಂಥ ಕೆಲಸಕ್ಕೆ ಇನ್ನೊಬ್ಬರ ಮೆಚ್ಚುಗೆ ಅಂತಕ್ಕಂಥದ್ದು ವ್ಯಕ್ತಪಡಿಸೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ವೈಫ್ ನಿಮಗೆ ಇಷ್ಟವಾದಂತಹ ಡಿಶ್ ಏನು ಅಂತ ತಿಳ್ಕೊಂಡು ನಿಮಗೆ ಸರ್ವ್ ಮಾಡ್ತಾ ಇದ್ದಾರೆ ಅನ್ನೋದಾದರೆ ಅಲ್ಲಿ ನೀವೊಂಚೂರು ಅಪ್ರಿಷಿಯೇಷನನ್ನು ಅವ್ರಿಗೆ ವ್ಯಕ್ತಪಡಿಸಬೇಕಾಗುತ್ತೆ. ಹಾಗೆ ನಿಮ್ಮ ಹಸ್ಬೆಂಡ್ ನಿಮ್ಮ ಒಂದು ಆಲೋಚನೆಗಳಿಗೆ, ಎಕ್ಸ್ಪೆಕ್ಟೇಷನ್ಸ್ಗೆ ತಕ್ಕಂತೆ ನಿಮ್ಮ ಒಂದು ಕೋರಿಕೆಗಳನ್ನು ಈಡೇರಿಸ್ತಾ ಇದ್ದಾರೆ ಅಂತಂದರೆ ಯು ಶುಡ್ ಅಪ್ರಿಷಿಯೇಟ್ ಹಿಮ್. ಹಾಗೂ ನಿಮ್ಮ ಮನೋಭಾವನೆಗಳಿಗೆ ಅವರು ಸ್ಪಂದಿಸ್ತಾ ಇದ್ದಾರೆ ಅನ್ನೋದಾದರೆ ನೀವು ಅವರನ್ನು ಮೆಚ್ಕೋಬೇಕಾಗುತ್ತೆ. ಆ್ಯಂಡ್ ಈ ಅಪ್ರಿಷಿಯೇಟ್ ಮಾಡ್ತಕ್ಕಂಥ ವಿಧಾನ ಅನ್ನೋದೇನಿದೆ, ಇದರಿಂದ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಕಪಲ್ಸ್ನ ನಡುವೆ ಬೆಳೀಲಿಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಸ್ನೇಹಿತರೆ, ಎಲ್ಲ ಕಪಲ್ಸ್ನ ನಡುವೆನೂ ಜಗಳ ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ. ಜಗಳ ಇಲ್ಲ ಅಂದ್ರೆ ಅವ್ರ ಮಧ್ಯೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಸೊ ಹಾಗಾಗಿ ಜಗಳಗಳಾಗ್ತಾ ಇರುತ್ತೆ. ಎಷ್ಟು ಮಾತ್ರ ನಾವು ಅರ್ಥ ಮಾಡಿಕೊಂಡು ಕಾಂಪ್ರಮೈಸ್ ಆಗ್ತೀವಿ ಆ್ಯಂಡ್ ಕ್ಲಾರಿಟಿಯಾಗಿ ಹಾಗೂ ಒಳ್ಳೆ ಗುಡ್ ಮ್ಯಾನರ್ಸಿಂದ ನಾವು ಅವ್ರನ್ನ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಫೀಡ್ಬ್ಯಾಕ್ ತಗೊಳ್ತೀವಲ್ಲ, ಅದರಿಂದ ನಮಗೆ ಬೆಸ್ಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಸೊ ಹಾಗಾಗಿ ಗುಡ್ ಮ್ಯಾನರ್ಸಿಂದ ಇಂಟರ್ಯಾಕ್ಟ್ ಮಾಡೋದು ಅಥವಾ ಅವರನ್ನು ಮಾತಾಡಿಸ್ಲಿಕ್ಕೆ ಟ್ರೈ ಮಾಡಿ. ನಿಮ್ಗೆ ಹರ್ಟ್ ಆದರೆ ಯಾಕೆ ಹಿಂಗೆ ಮಾಡಿದ್ರಿ ಅಂತ ಒಳ್ಳೆ ರೀತಿಯಲ್ಲಿ ಕೇಳಿ ಸ್ಪಂದಿಸೋದಕ್ಕೆ ಟ್ರೈ ಮಾಡಿ. ಸೊ ಹಾಗಾಗಿ ಟ್ರಸ್ಟ್ ಇಶ್ಯೂಸ್ ಬರದೇ ಇರಬೇಕು ಅಂತಂದರೆ ಒಂದು ಹಸ್ಬೆಂಡ್ ಹಾಗೂ ವೈಫ್ನ ನಡುವೆ ಯಾವ ರೀತಿ ನಾವು ಇರಬೇಕಾಗುತ್ತೆ ಅಂತ ನನಗೆ ತಿಳಿದಿರೋ ಮಟ್ಟಿಗೆ ಒಂದು 3ರಿಂದ 4 ಪಾಯಿಂಟ್ ಹೇಳ್ತೀನಿ ನೋಡಿ. ಮೊದಲನೇದಾಗಿ ನಾವು ನಿಜಾನೇ ಮಾತಾಡಬೇಕಾಗತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೆ ತಮಾಷೆಗೋಸ್ಕರ ನಾವು ಒಂಚೂರು ಸುಳ್ಳು ಹೇಳಿದ್ರೂ ಪರವಾಗಿಲ್ಲ, ಬಟ್ ಯಾವುದೇ ಒಂದು ಸೀರಿಯಸ್ ವಿಚಾರಕ್ಕೆ ನೀವು ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ ಯಾರಿರ್ತಾರೆ ನಿಮ್ಮ ಪಾರ್ಟ್ನರ್, ಅವ್ರ ಹತ್ರ ಆದಷ್ಟು ಜೆನ್ಯೂನ್ ಆಗಿರಿ ಆ್ಯಂಡ್ ಯಾವಾಗಲೂ ನಿಜ ಹೇಳಲಿಕ್ಕೆ ಟ್ರೈ ಮಾಡಿ. ಆ ಸಂದರ್ಭಕ್ಕೆ ಅದು ಅವ್ರಿಗೆ ನೋವನ್ನು ಕೊಡ್ಬೋದು ಅಥವಾ ನಿಮಗೂ ಹರ್ಟ್ ಮಾಡ್ಬೋದು, ಬಟ್ ಇಟ್ಸ್ ಓಕೆ. ಇಟ್ ಡೆವಲಪ್ಸ್. ನಿಮ್ಮ ಮೇಲೆ ಅವ್ರಿಗೆ ನಂಬಿಕೆ ಹುಟ್ಟುತ್ತೆ, ಹಾಗೆ ನಿಮ್ಮ ಮೇಲೆ ಅವ್ರಿಗೆ ಆತ್ಮವಿಶ್ವಾಸ ಅಂತಕ್ಕಂಥದ್ದು ಬೆಳೀತಾ ಹೋಗುತ್ತೆ. ಇಬ್ಬರ ಬಾಂಡಿಂಗ್ ಸಹ ಗಟ್ಟಿಯಾಗಲಿಕ್ಕೆ ಅಥವಾ ಸ್ಟ್ರಾಂಗ್ ಆಗಲಿಕ್ಕೆ ಈ ರೀತಿಯ ಒಂದು ಜೆನ್ಯೂನಿಟಿ ಅಂತಕ್ಕಂಥದ್ದು, ಟ್ರೂತ್ ಹೇಳೋದು ಅನ್ನೋದು ಒಳ್ಳೆ ದಾರಿದೀಪ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ 2ನೇ ಪಾಯಿಂಟ್ ಹೇಳೋದಾದರೆ, ಟ್ರಸ್ಟ್ ಬೆಳೆಸ್ಕೊಳ್ಳುವಂಥ ವಿಚಾರದಲ್ಲಿ ಮೊದಲಿಗೆ ಒಬ್ಬರನ್ನೊಬ್ಬರು ರೆಸ್ಪೆಕ್ಟ್ ಮಾಡ್ಕೋಬೇಕು. ಆ್ಯಂಡ್ ಯಾಕೆ ಈ ತಪ್ಪು ಮಾಡಿದ್ರಿ ಅಥವಾ ಯಾಕೆ ನನಗೆ ನೋವು ಮಾಡಿದ್ರಿ ಅನ್ನೋ ವಿಚಾರದಲ್ಲಿ ನನ್ನಿಂದ ಈ ವಿಚಾರ ಯಾಕೆ ಬಚ್ಚಿಟ್ರಿ ಅನ್ನೋ ವಿಚಾರ ಎಲ್ಲ ಹಸ್ಬೆಂಡ್ ವೈಫ್ ನಡುವೆ ಹುಟ್ಟಾಕೊಳ್ಳುತ್ತೆ. ಆಗ ನೀವು ಯಾವ ರೀತಿ ಅವ್ರ ಜೊತೆ ಸ್ಪಂದಿಸಬೇಕು ಅನ್ನೋದಾದರೆ, ಅವರನ್ನು ಒಳ್ಳೆ ರೀತಿಯಲ್ಲಿ ನೀವು ಕ್ಲಾರಿಟಿನ ಕೇಳಲಿಕ್ಕೆ ಟ್ರೈ ಮಾಡಬೇಕು. ನನಗೆ ಉತ್ತರ ಕೊಡಲೇಬೇಕು ಅಂತ ಡಿಮ್ಯಾಂಡ್ ಮಾಡೋ ಬದಲು ಯಾವ ವೇನಲ್ಲಿ ಕೇಳಿದ್ರೆ ನೀವು ಅವರಿಂದ ಉತ್ತರ ಬರ್ಸ್ಕೋಬೋದು ಅನ್ನೋದನ್ನು ತಿಳ್ಕೊಂಡ್ರೆ ಇಟ್ ವಿಲ್ ಬಿ ವೆಲ್ ಆ್ಯಂಡ್ ಗುಡ್ ಅನಿಸುತ್ತೆ. ಈ ರೀತಿ ಮಾಡೋದ್ರಿಂದ ನಿಮ್ಮ ಮೇಲೆ ಅವ್ರಿಗೆ ಯಾವುದೇ ರೀತಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಆಗೋದಿಲ್ಲ. ಒಬ್ಬರ ನಡುವೆ ಒಬ್ಬರಿಗೆ ಒಳ್ಳೆಯ ಬಾಂಡಿಂಗ್ ಅನ್ನೋದು ಏರ್ಪಡುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ನ ನಡುವೆ ಅಥವಾ ಕಪಲ್ಸ್ನ ನಡುವೆ ಒಳ್ಳೆಯ ಬಾಂಡಿಂಗ್ ಏರ್ಪಡಬೇಕು, ಒಳ್ಳೆಯ ನಂಬಿಕೆ ಅಂತಕ್ಕಂಥದ್ದು ಇರಬೇಕು ಅಂದರೆ ಯಾವುದೇ ಮುಚ್ಚುಮರೆಯಲ್ಲದೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಅವ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ನೀವು ಅವ್ರಿಗೆ ಹಾನೆಸ್ಟಾಗಿರಲಿಕ್ಕೆ ಟ್ರೈ ಮಾಡಿ. ಆ್ಯಂಡ್ ಏನೂ ಸಹ ಮುಚ್ಚಿಡದೇ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಪ್ರತಿಯೊಂದನ್ನು ಶೇರ್ ಮಾಡೋದನ್ನು ಕಲೀರಿ. ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಮಿಸ್ಗಳನ್ನು ಮಾಡಿದ್ರೆ ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ ಸಣ್ಣ ಪುಟ್ಟ ಪ್ರಾಮಿಸಸ್ ಏನಿದೆ ನೀವು ಮಾಡ್ತೀರಲ್ವ, ಅದನ್ನು ಉಳಿಸ್ಕೊಂಡಲ್ಲಿ ನಾಳೆ ದಿನ ಅವ್ರಿಗೆ ನಿಮ್ಮ ಮೇಲೆ ಹೆಚ್ಚು ಒಂದು ನಂಬಿಕೆ ಅಂತಕ್ಕಂಥದ್ದು ಬರುತ್ತೆ. ಹಸ್ಬೆಂಡ್ ಆ್ಯಂಡ್ ವೈಫ್ನ ನಡುವೆ ಇರ್ತಕ್ಕಂತಹ ಕಮ್ಯುನಿಕೇಷನ್ ಯಾವ ರೀತಿ ಇರಬೇಕು ಅಂತಂದರೆ, ಯಾವುದೇ ಕಾರಣಕ್ಕೂ ಅವ್ರನ್ನ ಫೋರ್ಸ್ ಮಾಡಿ ನೀವು ಏನೇ ಒಂದು ಮಾಡಿಸ್ಕೊಳ್ಳುವಂತಹ ಒಂದು ಅಂಶಗಳೇನೇ ಇರ್ತದೆ, ಅವ್ರಿಗೆ ಫೋರ್ಸ್ ಮಾಡಿ ನೀವು ಇದೇ ಬೇಕು ಅದೇ ಬೇಕು ಅಂತ ನೀವು ಅವ್ರನ್ನ ಟಾರ್ಚರ್ ಮಾಡ್ತಿರಲ್ಲ, ದಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಅವ್ರ ಜೊತೆ ಕುತ್ಕೊಂಡು ಮಾತಾಡುವಂತಹ ಮುಕ್ತ ಟೈಮ್ ಏನಿದೆ, ಮುಕ್ತ ಸಮಯ ಅಂತಕ್ಕಂಥದ್ದೇನಿದೆ, ಅದು ನಿಮ್ಮಿಬ್ಬರಿಗೂ ಸಹ ಸೀಮಿತ ಆಗಿರಬೇಕು. ಥರ್ಡ್ ಪರ್ಸನ್ ಇನ್ವಾಲ್ವ್ ಆಗದೇ ಇರೋ ಥರ ಇರಬೇಕು. ಆ್ಯಂಡ್ ನೀವು ಕಮ್ಯುನಿಕೇಷನ್ ಮಾಡ್ತಕ್ಕಂಥ ವಿಧಾನ ಸಹ ಒಳ್ಳೆ ರೀತಿಯಲ್ಲಿ ಇರಬೇಕು. ನಿಮ್ಮ ಪಾರ್ಟ್ನರ್ ನೀವು ಹೇಳಿದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇರಬೇಕು. ಒಬ್ರಿಗೆ ಪಾಯಿಂಟ್ ಔಟ್ ಮಾಡಿ ಟ್ರಿಗರ್ ಆಗೋ ರೀತಿ ಮಾತಾಡೋದಲ್ಲ, ಸ್ವಲ್ಪ ಪಾಸಿಟಿವ್ ನೇಚರನ್ನು ಅವ್ರ ಹತ್ರ ನೀವು ಎಕ್ಸ್ಪ್ರೆಸ್ ಮಾಡೋವಂಥ ರೀತಿ ಆಗ್ಬೋದು. ಇಟ್ ಮೇ ಲೀಡ್ಸ್ ಟು ಗುಡ್ ಕಮ್ಯುನಿಕೇಷನ್ ಅಂತ ಹೇಳ್ಬೋದು. ಅವ್ರಿಗೆ ನಿಮ್ಮಿಂದ ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಕೇಳಿ ನೀವು ತಿಳ್ಕೊಳ್ಳೋವಂಥ ವಿಧಾನ ಇದೆ ಅಲ್ಲ, ಇದರಿಂದ ಇಬ್ಬರ ರಿಲೇಷನ್ಶಿಪ್ ಅಂತಕ್ಕಂಥದ್ದು ತುಂಬಾ ಗಟ್ಟಿಗೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಕಮ್ಯುನಿಕೇಷನ್ ಬಿಟ್ವೀನ್ ಬೋತ್ ವೈಫ್ ಆ್ಯಂಡ್ ಹಸ್ಬೆಂಡ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪಾಯಿಂಟ್, ಕಪಲ್ಸ್ನ ನಡುವೆ ವೆರಿ ಇಂಪಾರ್ಟೆಂಟ್ಲಿ ಇರಬೇಕಾದಂಥ ಅಂಶ
ನಾವಿಬ್ಬರೂ ಸಹ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ಸಿಂದ ಬಂದಿದ್ದೀವಿ, ಬೇರೆ ಬೇರೆ ಆಸಕ್ತಿ ಅಭಿರುಚಿಗಳನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದೀವಿ. ಒಬ್ಬರ ಒಂದು ಡಿಫ್ರೆನ್ಸಸ್ಸನ್ನು ಇನ್ನೊಬ್ಬರು ಯಾವ ರೀತಿ ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕು, ಒಬ್ಬರ ಒಪಿನಿಯನ್ಸ್ಗೆ ಇನ್ನೊಬ್ಬರು ಯಾವ ರೀತಿ ಸ್ಪಂದಿಸಿದ್ರೆ ನಮ್ಮ ಒಂದು ರಿಲೇಷನ್ಶಿಪ್ ಅಂತಕ್ಕಂಥದ್ದು ಒಳ್ಳೆ ದಾರಿನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಇಬ್ಬರು ಕೂತ್ಕೊಂಡು ಮಾತಾಡಿ ಒಬ್ಬರ ನಡವಳಿಕೆಯನ್ನು ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡ್ತಾ ಅವ್ರಿಗೆ ಒಂದು ಸರಿಯಾದ ಗೈಡ್ಲೈನ್ಸ್ ಕೊಡ್ತಾ ಇಬ್ಬರು ಮ್ಯೂಚುವಲ್ ಆಗಿ ಗೈಡ್ ಮಾಡ್ಕೊಳ್ತಾ ಇದ್ದರೆ ಒಳ್ಳೆ ಸಂಬಂಧ ಅಂತಕ್ಕಂಥದ್ದು ನೆಲೆಗೊಳ್ಳುತ್ತೆ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಹೇಳೋದಾದರೆ ಡಿಫ್ರೆನ್ಸಸ್ ಆರ್ ಕಾಮನ್ ಇನ್ ಎವ್ರಿಬಡಿ. ನಾವು ಅವ್ರಿಗೆ ಹೊಂದ್ಕೊಂಡು ಹೋಗುವಂಥ ರೀತಿಯಲ್ಲೇ ಇರುತ್ತೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಪ್ಲೀಸ್ ಟ್ರೈ ಟು ಶೇರ್ ಯುವರ್ ಒಪಿನಿಯನ್ಸ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಟ್ರೈ ಟು ರೆಸ್ಪೆಕ್ಟ್ ಇಟ್ ಅಂತ ಹೇಳ್ತೀನಿ. ಒಬ್ಬರ ಡಿಸೈರ್ಸನ್ನು ಇನ್ನೊಬ್ಬರು ಫುಲ್ಫಿಲ್ ಮಾಡಲಿಕ್ಕೆ ಟ್ರೈ ಮಾಡೋದ್ರಿಂದ ಆಗ್ತಕ್ಕಂತಹ ಬೆನಿಫಿಟ್ಸ್ ಅಂತಕ್ಕಂಥದ್ದು ತುಂಬಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ನಿಮ್ಮ ಪಾರ್ಟ್ನರ್ಗೆ ಔಟಿಂಗ್ ಹೋಗುವಂಥದ್ದು ಇಷ್ಟ ಇರುತ್ತೆ, ಬಿಕಾಸ್ ಶಿ ಮೈಟ್ ಬಿ ಫೀಲಿಂಗ್ ಅಲೋನ್ ಎಟ್ ಹೋಮ್. ಸೊ ಹಾಗಾಗಿ ಅವರ ಒಂಟಿತನವನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಅವ್ರನ್ನ ವೀಕ್ಲಿ ಒನ್ಸ್ ಅಥವಾ ಮಂತ್ಲಿ ಒನ್ಸ್ ಎಲ್ಲಾದರೂ ಟ್ರಿಪ್ ಕರ್ಕೊಂಡು ಹೋಗುವಂಥದ್ದು, ಅಥವಾ ವೀಕೆಂಡ್ ಎಲ್ಲಾದರೂ ಅವ್ರನ್ನ ಕರ್ಕೊಂಡು ಹೋಗಿ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಈ ರೀತಿ ಮಾಡೋದ್ರಿಂದ ದೇ ಮೈಟ್ ಫೀಲ್ ಗುಡ್ ಅಂತ ಅನಿಸುತ್ತೆ. ಬಟ್ ಇದೇ ಒಪಿನಿಯನ್ ನಿಮ್ಮ ಪಾರ್ಟ್ನರ್ಗೂ ಇರಬೇಕು ಅಂತಿರೋದಿಲ್ಲ. ಬಟ್ ಸ್ಟಿಲ್ ಯು ನೀಡ್ ಟು ರೆಸ್ಪೆಕ್ಟ್ ಇಟ್. ಆದರೂ ಸಹ ನೀವು ಅದನ್ನು ರೆಸ್ಪೆಕ್ಟ್ ಮಾಡಿ ಅವರ ಇಷ್ಟಗಳಿಗೆ ಸ್ಪಂದಿಸೋದ್ರಿಂದ ಈ ಒಳ್ಳೆ ರಿಲೇಷನ್ಶಿಪ್ ಅಥವಾ ಒಳ್ಳೆ ಬಾಂಡಿಂಗ್ ಅಂತಕ್ಕಂಥದ್ದು ಇಬ್ಬರ ನಡುವೆ ಇರುತ್ತೆ ಅಂತ ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಪಾರ್ಟ್ನರ್ಗೆ ಔಟ್ಸೈಡ್ ಹೋಗಲಿಕ್ಕೆ ಇಷ್ಟ ಇರೋದಿಲ್ಲ, ಟೈಮನ್ನು ಮನೆಯಲ್ಲೇ ಕಳಿಬೇಕು, ಒಳ್ಳೆ ರುಚಿಯಾದ ಅಡುಗೆ ಮಾಡ್ಕೊಂಡು ತಿನ್ನಬೇಕು ಅಂತ ಇರಬಹುದು. ಅದಕ್ಕೆ ನೀವು ಸ್ಪಂದಿಸೋದ್ರಿಂದ, ಅಂದರೆ ಅಪೋಸಿಟ್ ಪಾರ್ಟ್ನರ್ ಯಾರು ಇರ್ತಾರೆ ಅವ್ರು ಸ್ಪಂದಿಸೋದ್ರಿಂದ ಇಬ್ಬರ ನಡುವೆ ಒಳ್ಳೆ ಬಾಂಡಿಂಗ್ ಅಂತಕ್ಕಂಥದ್ದು ಬೆಳೆಯುತ್ತೆ. ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಒಬ್ಬರು ಒಪಿನಿಯನ್ ಒಬ್ಬರು ರೆಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂತ ಅರ್ಥ. ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅಂದರೆ ಸೊ ಯು ಆರ್ ದ ಸಕ್ಸಸ್ಫುಲ್ ಕಪಲ್ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮದುವೆ ನಂತರ ಗಂಡು ಹೆಣ್ಣು ಅಂತಕ್ಕಂಥವ್ರು ಕಮಿಟ್ಮೆಂಟಿಂದ ಆಗ್ಬೋದು ಅಥವಾ ಲಾಟ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸಿಂದ ಆಗ್ಬೋದು ತಮ್ಮ ಫ್ರೀಡಮ್ ಆ್ಯಂಡ್ ಸ್ಪೇಸನ್ನು ಕಳ್ಕೊಳ್ತಾ ಇರ್ತಾರೆ. ಸೊ ಇದು ನ್ಯಾಚುರಲ್ ಆಗಿರ್ತಕ್ಕಂಥದ್ದು. ತುಂಬ ಬ್ಯುಸಿ ಸ್ಕೆಡ್ಯೂಲ್ನ ಲೀಡ್ ಮಾಡ್ತಾ ಇರ್ತಾರೆ ಕಪಲ್ಸ್ ಆಗಿ ಅವರು. ಸೊ ಹಾಗಾಗಿ ನಮಗೆ ಫ್ರೀಡಮ್ ಕೊಡ್ತಕ್ಕಂತಹ ಮತ್ತು ನಮ್ಮ ಸ್ಪೇಸನ್ನು ನಮಗೆ ಕೊಡ್ತಕ್ಕಂತಹ ಪಾರ್ಟ್ನರ್ ಸಿಕ್ಕಿದ್ರೆ ಇನ್ನೂ ನಮ್ಮ ರಿಲೇಷನ್ಶಿಪ್ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮ್ಮ ಪಾರ್ಟ್ನರ್ಗೆ ನೀವು ಅವರದೇ ಆದಂತಹ ಫ್ರೀಡಮನ್ನು ಕೊಡಬೇಕಾಗತ್ತೆ. ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗ್ಬೋದು, ಅಥವಾ ಅವರ ಆತ್ಮೀಯರೊಂದಿಗೆ ತನ್ನ ಒಂದು ಭಾವನೆಗಳನ್ನು ಹಂಚಿಕೊಳ್ಳುವಂಥದ್ದಾಗ್ಬೋದು, ಹಾಗೂ ತನ್ನ ತಂದೆ ತಾಯಿ ಹತ್ರ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಲಿಕ್ಕಾಗ್ಬೋದು. ನೀವು ಅವಕಾಶ ಕೊಟ್ಟಷ್ಟು ನಿಮ್ಮ ಬಾಂಡಿಂಗ್ ಅಂತಕ್ಕಂಥದ್ದು ಇನ್ನೂ ಹೆಲ್ದಿಯಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇವಾಗಿತ್ತು ನನ್ನ ಒಂದು ಒಪಿನಿಯನ್ಸ್ ಹಾಗೂ ಎಕ್ಸ್ಪೀರಿಯನ್ಸಸ್ ನಾನು ಪಡ್ಕೊಂಡಿರ್ತಕ್ಕಂಥದ್ದು, ಹಾಗೆ ನಿಮಗೂ ಶೇರ್ ಮಾಡಬೇಕು ಅಂದ್ಕೊಂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ನೀವು ನಾನು ಡಿಸ್ಕಸ್ ಮಾಡಿರೋಂತಹ ಈ ಕೆಲವೊಂದು ಪಾಯಿಂಟ್ಸಲ್ಲಿ ಯಾವುದಕ್ಕೆ ಹೆಚ್ಚು ರಿಲೇಟ್ ಆದ್ರಿ ಆ್ಯಂಡ್ ನೀವು ಯಾವುದನ್ನು ಹೆಚ್ಚು ಫಾಲೋ ಮಾಡಿ ಸಕ್ಸಸ್ಫುಲ್ ಆಗ್ತಾ ಇದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.